ಈಗ 15% ಈಗ ಹಾಸನಕ್ಕೆ ಹೋಗ್ತಾ ಇರಲ್ವಾ, 246 ರೂಪಾಯಿ ಪ್ರೈಸ್ ಇದೆ. ಈಗ ಇದಕ್ಕೆ 15% ಎಕ್ಸ್ಟ್ರಾ ಆ್ಯಡ್ ಮಾಡಿ ಟಿಕೆಟ್ ತೊಗೊಂತಾರೆ. ಸರ್ಕಾರ ಈಗ 15% ಜಾಸ್ತಿ ಮಾಡೋದಕ್ಕೆ ಓಕೆ, ತಾವೇನು ಹೇಳ್ತೀರಿ ಇದಕ್ಕೆ? ಸರ್, ಇದು ಸರ್ಕಾರದ್ದು ಮಾಡ್ತಾ ಇರೋದು ಸರಿಯಾಗಿ ಕಾಣಿಸಲ್ಲ. ಯಾಕೆಂದರೆ ಇದು ಶಕ್ತಿ ಯೋಜನೆ ಕೊಟ್ಟಿರೋದ್ರಿಂದ ಲಾಸು ಇನ್ನೊಂದು ಅಂತ ಏನಿಲ್ಲ. ಈಗ KSRTCಲಿರೋಂಥ ಕಾರ್ಮಿಕರಿಗೆ ಸಮಾನ ವೇತನ ಕೊಡ್ತೀನಿ ಅಂದರೂ ಕೊಟ್ಟಿಲ್ಲ, ಮತ್ತು ಇದು ಅಗ್ರಿಮೆಂಟ್ ಆಯ್ತದೆ ಅಂದರೆ ಅದು ಆಗಿಲ್ಲ. ಈ ಯೂನಿಯನ್ನರೆಲ್ಲ ಸೇರಿಕೊಂಡು ಸರ್ಕಾರದವ್ರಿಗೆ ಮುಖಬಳಿ ಅಂತ ಮಸಿಬಳಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಕಾರ್ಮಿಕರಿಗೂ ಏನು ತೊಂದರೆ, ಕಾರ್ಮಿಕರಿಗೆ ಅನ್ಯಾಯ ಆಯ್ತಾ ಇರೋದು. ಇಲ್ಲಿ ಆಯ್ತಾ ಇರೋದೇನೆಂದರೆ ಯೂನಿಯನ್ನರ್ ಸೇರಿಕೊಂಡು ಈಗ ಸರ್ಕಾರಕ್ಕೆ ಜಾಸ್ತಿ ಮಾಡಿ ಅರಿಯರ್ಸ್ ಕೊಡಿ ಮತ್ತು ಸಮಾನ ವೇತನ ಮಾಡಿ ಅಂತ ಕೇಳ್ಕೊತಾವ್ರೆ. ಅದರಿಂದ ಇದು ಹೆಚ್ಚಳ ಮಾಡ್ತಾವ್ರೆ. ಇದು ಸರ್ಕಾರದವ್ರು ಮಾಡ್ತಾರೆ, ಸರಿಯಲ್ಲ. ಅವ್ರಿಗೇನು ಸಮಾನ ವೇತನ ಕೊಡಬೇಕು ಕಾರ್ಮಿಕರಿಗೆ ಕೊಟ್ಟರೆ ಸಂಸ್ಥೆಯಲ್ಲಿ ಏನು ಲಾಸ್ ಆಯ್ತಾ ಇಲ್ಲ. ಇವ್ರು ಮಾಡ್ತಾರೆ ಕುತಂತ್ರ ಇದು. ಸರ್, ಜನಸಾಮಾನ್ಯರಿಗೆ ಎಲ್ಲರಿಗೂ ಹೊರೆ ಆಗೇ ಆಗ್ತದೆ. ಯಾಕಂದರೆ ಕಷ್ಟದಿಂದ ಜೀವನ ಮಾಡ್ತಾ ಇದ್ದಾರೆ. ದೊಡ್ಡವರಿಗೆ ಮತ್ತು ಹೆಚ್ಚಿನ ಗೌರ್ಮೆಂಟ್ ಜಾಬ್ದವ್ರಿಗೇನು ಹೊರೆ ಆಗಲ್ಲ. ದಿನಗೂಲಿ ಮಾಡೋರಿಗೆ ಮತ್ತು ಕೂಲಿ ಮಾಡೋರಿಗೆ, ರೈತರಿಗೆ ತುಂಬ ಹೊರೆ ಆಗ್ತದೆ. ಯಾಕಂದರೆ ಅವ್ರಿಗೆ ಕಷ್ಟಪಟ್ಟು ದುಡಿಬೇಕು. ಹಣದ ಬೆಲೆ ಅವ್ರಿಗೆ ಗೊತ್ತಿರ್ತದೆ. ನಿಜವಾಗ್ಲೂ ಹಣದ ಬೆಲೆ ಯಾರಿಗೆ ಅಂದರೆ ಕಷ್ಟಪಟ್ಟು ದುಡಿಯೋರಿಗೆ. ಹೆಚ್ಚಿಗೆ ಮಾಡ್ತಾಯಿದ್ರೆ ಖಂಡಿತ ಅವ್ರಿಗೆ ಹೊರೆ ಆಗೇ ಆಗುತ್ತೆ ಸರ್. ಏನು ಹೇಳ್ತೀರಿ ಸರ್ಕಾರಕ್ಕೆ? ಏನು ಹೇಳ್ತೀರಿ? ಸರ್ಕಾರ ಈ ಥರ ಚಿಂತನೆ ಮಾಡಬೇಕು. ಬರೀ ತಮ್ಮ ಇದಕ್ಕೋಸ್ಕರ, ತಮ್ಮ ಸೀಟಿಗೋಸ್ಕರ ಮಾಡೋದಲ್ಲ. ಪ್ರತಿಯೊಬ್ಬರು ಜನಸಾಮಾನ್ಯರ ಒಂದು ಕಷ್ಟ ಸುಖ ನೋಡಬೇಕು. ಅವರಿಗೂ ಹೊರೆ ಆಗುತ್ತಲ್ಲ, ಆ ಥರ ಮಾಡಬಾರ್ದು. ಯಾವುದೋ ಒಂದು ತೆಗೆದು ಮತ್ತೊಂದು ಕೈ ಕೊಡೋದಲ್ಲ. ಇದ್ದದನ್ನು ಸರಿಪಡಿಸ್ಕೊಂಡು ಜನಸಾಮಾನ್ಯರಿಗೆ ಒಂದು ಸರ್ಕಾರ ಒಳ್ಳೆ ರೀತಿಯಿಂದ ಇದನ್ನು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಮಾಡಬೇಕು ನೀವು 15%? ನಾನು ಹೇಳೋದು ನಿಮಗೆ ಫ್ರೀ ಕೊಡು ಅಂತ ಯಾರಾದ್ರು ಹೇಳಿದ್ರ? ಈಗ ಡೀಸೆಲ್ಗೆ 8,000 ಕೋಟಿ ರೂಪಾಯಿ ಸಾಲ ಇದೆ. 20,000 ಕೋಟಿ ಸಾಲ ತೊಗೊತಾ ಇದ್ದೀರಾ. ಆಲ್ರೆಡಿ 40,000 ಕೋಟಿ ಸಾಲ ಇದೆ. ಇದೆಲ್ಲ ಯಾರ ಮೇಲೆ ಹೊರೆ ಬೀಳಿಸ್ತಾರೆ? ನೀವು ನಾಗರಿಕರ ಮೇಲೆ ಹೊರೆ ಬೀಳಿಸ್ತೀರ. ನಾವು ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ಕಾಂಗ್ರೆಸ್ BJP ಬೈತೀರಾ, BJP ಕಾಂಗ್ರೆಸ್ ಬೈತೀರಾ. ಜನರಿಗೆ ಏನು ಅನುಕೂಲ ಮಾಡಿದ್ದೀರಾ? ನೀವು ಏನು ಅನುದಾನ ಮಾಡ್ತಾಯಿದ್ದೀರಾ? ಒಂದು ಮೆಡಿಕಲ್ ಅಲ್ಲಿ ನೋಡಿದ್ರೆ ಹೆಣ್ಮಕ್ಳು ಸಾಯ್ತಾವ್ರೆ. ಮೆಡಿಕಲ್ ಎಲ್ಲ ಕಳಪೆ ಔಷಧಿಗಳು ಕೊಟ್ಟು ಅದೆಲ್ಲ ಯಾರು ಹೊಣೆ? ಸೀನಿಯರ್ ಸಿಟಿಜನ್ ಏನು ಅನುಕೂಲ ಮಾಡಲಿಲ್ಲ. ನೀವು 15% ಮಾಡಲೇಬೇಕು. ಮಾಡಿದ್ರೆ ವಿಧಿ ಇಲ್ಲ. ಸರ್ಕಾರ ಬರೆದಾಗಿದೆ, ಗೊತ್ತಾಯ್ತಾ, ಪಾಪಾರಾಗಿದೆ. ಜನರಿಗೇನು ಅನುಕೂಲ ಇಲ್ಲ. ಅಲ್ಲಲ್ಲ, ಇದು ಈ ಸರ್ಕಾರ ಆಲ್ರೆಡಿ 50-60 ಕೋಟಿ ಹೊರೆ ಬಿದ್ದರೆ ಯಾವ ಸರ್ಕಾರ ನಡೆಸೋಕ್ಕಾಗುತ್ತೆ ನಿಮಗೆ? ಮತ್ತು ನಮ್ಮ ತಲೆ ಮೇಲೆ ಬೀಳುತ್ತೆ. ನೀವೇನು ಉದ್ಧಾರ ಮಾಡಿದ್ದೀರಾ ಬಡ್ಜೆಟಲ್ಲೇ? ನೀವು ಅವ್ರಿಗೆ ಬೈತೀರಾ, ನೀವು ಬೈತೀರಾ. ಜನರಿಗೇನು ಉದ್ಧಾರ ಮಾಡಿಲ್ಲ ನೀವು, ಗೊತ್ತಾಯ್ತಾ? ಅಲ್ಲಿ ರಾಜೀನಾಮೆ ಕೊಟ್ಟು ಆರಾಮ ಮನೇಲಿ ಕುಂತ್ಕೊಳ್ಳಿ. ಏನು ಮಾಡೋದು? ಬಡವರಿಗೆ ತೊಂದರೆ ಆಗ್ತದೆ. ಅದು ಮೊದಲಿಂದನೂ ಅದನ್ನು ಕೈ ಬಿಟ್ಟು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಮಾಡಿದ್ರೆ ಆಗ್ತಿತ್ತು. ಈಗ ಬಡವರಿಗೆ, ಮಿಡ್ಲ್ ಕ್ಲಾಸ್ ಪೀಪಲ್ಲಿ ತೊಂದರೆ ಆಗುತ್ತೆ. ಏನು ಮಾಡೋಕ್ಕೆ ಬರ್ತದೆ? ಅದನ್ನು ನಾವು ಓಟ್ ಹಾಕಿದರೆ ಅನುಭವಿಸ್ಬೇಕು ಅಷ್ಟೇ. ಗೌರ್ಮೆಂಟಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಇದು ಎಕ್ಸ್ಪೆಕ್ಟೆಡ್ ಆಲ್ರೆಡಿ. ಇದು ಆಯ್ತಲ್ವಾ? ಇದು ಈ ವರ್ಷ ಈಗ 15%, 100% ಮತ್ತೆ ರೈಸ್ ಮಾಡ್ತಾರೆ ಇವರು. ಇನ್ನು ಭಿಕ್ಷೆ ಎತ್ತಬೇಕಷ್ಟೇ. ಅಂದರೆ ಸರ್ಕಾರದವರು ಎಲ್ಲ ಮಂತ್ರಿ ಮಂಡಲದವ್ರು ಸೇರಿ, ಪೂರ ಜನ ಸೇರಿ ಎಲ್ಲ ಒಂದು ಕಡೆಯಲ್ಲಿ ಹೋಗಿ ಗೌರ್ಮೆಂಟ್ ದುಡ್ಡಿಲ್ಲ, ದಯವಿಟ್ಟು ಎಲ್ಲ ಸಹಾಯ ಮಾಡಿ ಅಂದ್ಕೊಂಡು ರಾಜ್ಯಭಾರ ಮಾಡಬೇಕೇ ವಿನಃ ಇದು ಪ್ರಜೆಗಳನ್ನು ಕಗ್ಗೊಲೆ ಮಾಡುವಂಥ ಒಂದು ಅಂಶದ ಕಾರ್ಯಕ್ರಮ ಇದು. ಸರ್, ಬಡವರು ಬಗ್ಗರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಈ ಸರ್ಕಾರ ಇದೆಯಲ್ಲ, ಭಾಳ ಕೆಟ್ಟ ಸರ್ಕಾರ ಅಂತ ಹೇಳ್ಬೇಕು ನಾವು. ಇವತ್ತು ರೋಡು ನೋಡಿದ್ರೆ ರೋಡ್ಗಳು ಬರೀ ಕುತುಗಳು ಬಿದ್ದಿರೋದೆ, ಹಳ್ಳ ಬಿದ್ದಿರೋದೆ ಹೊರತು. ನಾನೇ 2 ಸಲ ಬಿದ್ದಿದ್ದೀನಿ. 8ನೇ ಮೈಲಿ ಹತ್ರ 2 ಸಲ ಬಿದ್ದಿದ್ದೀನಿ. ಬರೀ ರೋಡ್ಗೆ ಮಣ್ಣು ಹಾಕೋಕ್ಕಾಗಲ್ಲ ಅಂದರೆ ಸರ್ಕಾರ ಇನ್ನು ಯಾರು ಏನಕ್ಕೆ ಬೇಕಿದು? ಭಾಳ ಬೇಜಾರಾಗ್ತಾಯಿದೆ. ಅಂದರೆ ಭಾಳ ಬರೀ ದುರಾಡಳಿತ. ದುರಾಡಳಿತ ಅಂದರೆ ಹೇಳಬಾರ್ದು. ಆ ಮಿನಿಸ್ಟ್ರ್ ಹಂಗಾಯ್ತು, ಇದು ಹಿಂಗಾಯ್ತು, ಅದು ಹಂಗಾಯ್ತು. ಇವ್ರು ಏನೂ ಮಾಡೋಕ್ಕಾಯ್ತಲ್ಲ. ಇವರು ಈಗ ನೋಡಿ 15% ಟಿಕೆಟ್ ದರ ಜಾಸ್ತಿ ಮಾಡಿಲ್ಲ ಒಂದು ಕಡೆ, ಮತ್ತೆ ಜೇಬಿಗೆ ಸಾರ್ವಜನಿಕರ ಮೇಲೆ ತೆರಿಗೆ. ಸರ್, ಬರೀ ಬಸ್ಗಳೇ ನಾವು ನೋಡೋವಂಥ ಬಸ್ಗಳೇ ಕಾಣ್ತಾಯಿಲ್ಲ. ಏನು ಗುಜರಿಗೆ ಆಗ್ತಾ ಇದ್ದಾರೋ ಎಲ್ಲ ಮಾರ್ಕೋತಾ ಇದ್ದಾರೋ ಗೊತ್ತಿಲ್ಲ ಇವರು. ನಿಜಲ್ವೇ ಅಷ್ಟು ಇದಾಗ್ತಾಯಿದೆ. ನಾವು ಒಂದು ರೂಟಲ್ಲಿ ಬಸ್ಗಳು ನೋಡ್ತಾ ಇದ್ರೆ ಬಸ್ಗಳ ಸಂಖ್ಯೆನೇ ಕಮ್ಮಿ. ಯಾವುದೋ ಇದರ ಅಂಶ ಎಲೆಕ್ಟ್ರಿಕಲ್ ಬಸ್ಸು ಅಂದ್ಬಿಟ್ಟು ಹಳೆ ಬಸ್ಗಳು ಯಾವ ಕಾಣ್ತಾನೆ ಇಲ್ಲ ಇವು. ಏನಾರೆ ಇದಕ್ಕೆ ಏನಾರು ಹಾಕೋತಾ ಇದ್ದಾರೋ, ಯಾವುದೋ 5 ಇದನ್ನು ಮಾಡಿದಾರಲ್ಲ, ಗ್ಯಾರಂಟಿಗೆ ಹೋಗ್ತಾ ಇದೆಯಾ ದುಡ್ಡು ಅಂತ ನನ್ನ ಒಂದು ಐಡಿಯಾ. ಹೌದು, ಆ್ಯಕ್ಚುಲಿ ಸಾರ್ವಜನಿಕವಾಗಿ ನಾನು
ಈ 15% ಏನಿದೆ ತುಂಬ ಖಂಡನೀಯ. ಯಾಕಂತೇಳಿದರೆ ಎಲ್ಲರೂ ಇಲ್ಲಿ ಕೂಲಿ ಕಾರ್ಮಿಕರು ಇಲ್ಲಿಂದ ಬೇರೆ ಕಡೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಅವ್ರಿಗೆ ತುಂಬ ಇದು ಭಾರ ಆಗ್ತಾಯಿದೆ, ಹೊರೆ ಆಗ್ತಾಯಿದೆ. ಏನು ತುಂಬ ಯೋಜನೆಗಳು ತಗೊಬರ್ತಾರೆ, ಸಾರ್ವಜನಿಕರ ಮೇಲೆ ಒತ್ತಡ ಮಾಡಿ ಏರ್ತಾರೆ. ದುಡ್ಡು ಏನಾಗ್ತಾಯಿದೆ ಅಂತೇಳಿ ನಿಮ್ಗೆ ಗೊತ್ತಿದೆಯಲ್ವಾ. ನಮ್ಮ ಮೇಲೇ ಎಲ್ಲ ಟ್ಯಾಕ್ಸ್ ಆಗಿರ್ಬೋದು, ಇನ್ನಿತರ ಏನೋ ಈಗ ಮೊನ್ನೆ ನಡೆದಂಥ ಒಂದು ಪಾಪ್ಕಾರ್ನು GST ಇದೆಯಲ್ವಾ, ಅದು ಕೂಡ ಎಲ್ಲ ಸಾರ್ವಜನಿಕರಿಗೆ ಹಾಕೋದು. ಸರ್ಕಾರದಿಂದ ನಮಗೆ ಒಂದು ಒಳ್ಳೆಯದನ್ನು ಬಯಸ್ತಾ ಇಲ್ಲ. ಈಗ ಇದೇನಿದೆ ಬಸ್ ದರ ಏನಿದೆ ಅದು ತುಂಬ ಖಂಡನೀಯ. ಅದನ್ನ ತೆಗೆದುಹಾಕಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.